ಅಲ್ಲ ನೀವು ಈಗ ಗ್ಯಾರಂಟಿ ವಿರೋಧ ಮಾಡ್ತಿರಲ್ಲ ಬಡವರು ವಿರೋಧಿ ಬಿಜೆಪಿ ಹಾಗಾದ್ರೆ ನೋಡಿ ನಾನು ಮತ್ತೊಮ್ಮೆ ಮೊದಲಿಂದ ಹೇಳ್ತಾನೆ ಗ್ಯಾರಂಟಿಗಳ ಬಗ್ಗೆ ನಾವು ವಿರೋಧ ಮಾಡ್ತಿಲ್ಲ. ನಾನು ಹೇಳ್ತಾ ಇರೋದು 56,000 ಕೋಟಿ ಮೀಸಲಿಟ್ಟ ಮೇಲೆ ಕರೆಕ್ಟ್ ಆಗಿ ಜನರಿಗೆ ಯಾಕೆ ತಲುಪ್ತಾ ಇಲ್ಲ? ನೀವು ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದಿರಾ, ಸರಿ, ಅದು ತಲುಪ್ತಾ ಇಲ್ಲ. ಯಾಕೆ 5,000 ಕೋಟಿ ಹೋದ ವರ್ಷದ ಫೆಬ್ರವರಿ ದುಡ್ಡು ಇನ್ನ ಯಾಕೆ ತಲುಪಿಲ್ಲ? ಜನರಿಗೆ 2,000 ಅಂತ ಹೇಳುದು ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ಮ ಕಾಂಗ್ರೆಸ್ ಟೀಮ್ ಅಲ್ಲಿ 5,000 ಕೋಟಿ ನುಂಗಿ ನೀರು ಹಾಕ್ತದ? ಅದಕ್ಕೆ ಉತ್ತರನೇ ಇಲ್ಲ. 5,000 ಕೋಟಿ 1 ವರ್ಷ ಆಯ್ತಲ್ಲ. ಜನರಿಗೆ ಇನ್ನು ಎಲೆಕ್ಷನ್ ಬರುವಾಗ ಹಾಕ್ಬೇಕು ಅಂತ ಬರೀ ಎಲೆಕ್ಷನ್ ಅಜೆಂಡಾ ಮಾತ್ರ ನಿಮ್ ಗ್ಯಾರಂಟಿ. ಜನರ ಉದ್ಧಾರ ಮಾಡ್ಬೇಕಂತ ಏನಿಲ್ಲ. ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ನಾವು ಇದು ಜನರಿಗೆ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ. ನಿಮ್ಮ ಅಧಿಕಾರ ಇರುವಂತ ಇವಾಗ ನೋಡಿ ನಾನು ಆವಾಗದಿಂದ ಮತ್ತೆ ಹೇಳ್ತಾ ಇದ್ದೀನಿ, ನಾವು ಕೊಟ್ಟಿರೋ ಮೋದಿ ಗ್ಯಾರಂಟಿಗೂ ಇವ್ರು ಕೊಡೋ ಗ್ಯಾರಂಟಿಗೂ ಯಾವ ತರ ವ್ಯತ್ಯಾಸ ಇದೆ ಅಂತ. ನಮ್ಮ ಸಮಯದಲ್ಲಿ ನಾನು ಮಾತಾಡ್ತೀನಿ. ನಾನು ಹೇಳೋದು, ಈಗ ನಾವು ಲ್ಯಾಪ್ಟಾಪ್ ಯಡಿಯೂರಪ್ಪನಿರುವ ಸೈಕಲ್ಗಳು ಕೊಟ್ಟು, ಲ್ಯಾಪ್ಟಾಪ್ಗಳು ಕೊಟ್ಟು, ಯೂನಿಫಾರ್ಮ್ಗಳು ಕೊಟ್ಟು, ಒಂದ್ ನಿಮಿಷ ಏರಿರಿ. ನಾವು ಹೇಳ್ತಾ ಇರೋದು, ಬೊಮ್ಮಾಯಿ ಸರ್ ಬಂದಾಗ ರೈತರ ಮಕ್ಕಳಿಗೆ, ಬಡವರಿಗೆ ರೈತ ವಿದ್ಯಾನಿಧಿ ಅಂತ ಹೇಳಿ ಸ್ಕಾಲರ್ಶಿಪ್ ಕೊಟ್ಟು ಇವರು ಸ್ಟಾಪೇ ಮಾಡ್ಬಿಟ್ರು. ಅದಾದ್ಮೇಲೆ 4,000 ಒಂದ್ ನಿಮಿಷ ಇರಿ ಸರ್, 4,000 ರೂಪಾಯಿ 6,000 ರೂಪಾಯಿ ಕೇಂದ್ರದಿಂದ ರೈತರಿಗೆ ಅಂತ ಕೊಟ್ಟಿರೋದು, 4,000 ರೂಪಾಯಿ ಕರ್ನಾಟಕದಲ್ಲಿ ಕೊಡೋದು, ಅದನ್ನು ಸ್ಟಾಪ್ ಮಾಡಿದ್ರು. ನೋಡಿ, ನಾವು ಡೈರೆಕ್ಟ್ ರೈತರಿಗೆ ಕೊಟ್ಟಿದ್ದೀವಿ. ಯಾರಿಗೆ ಅವಶ್ಯಕತೆ ಇದೆಯೋ, ನಾನು ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಇವರು ಕೊಡುವ ಗ್ಯಾರಂಟಿ ಮಾದೇವಪ್ಪಗೂ ಫ್ರೀ, ಕಾಕ ಪಾಟೀಲ್ ಕೊಟ್ಟಿಲ್ಲ. ನಾವ್ ಯಾವತ್ತೂ ಆತರ ಕೊಟ್ಟಿಲ್ಲ. ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇರೋದಷ್ಟೇ. ನಾನು ಅವ್ರು ಹೇಳ್ತಾರ ನೋಡಿ, ನಾವು ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತಲೇ ಇರೋದು. ನಾವು ಒಂದ್ ನಿಮಿಷ, ಸಮಾಜ ಇದೆ ಎಲ್ರಿಗೂ, ಇಲ್ಲಿ ಬಿಜೆಪಿ ಖಂಡಿತ ಇಲ್ಲ. ಎಕ್ಸಾಂಪಲ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವರು ನಮ್ಮ ಇನ್ನೊಬ್ರು ಲೈನ್ ಹೇಳ್ತಾರೆ, ಅವರು ಒಪ್ಕೋತಾರಂತ ಅನ್ಕೋತೀನಿ. ನೋಡಿ, ಒಂದು 15% ನಾವು ಕ್ಯಾಬಿನೆಟ್ ಒಂದು 15% ನಮ್ಮ ಕರ್ನಾಟಕದಲ್ಲಿ 33 ಜನರಿಗೆ ಇಲ್ಲ 34 ಜನರಿಗೆ ಅಂತ ಲೆಕ್ಕ ಇರುತ್ತೆ, ಅಷ್ಟೇ ಕೊಡ್ಬೇಕಂತ ಇರುತ್ತೆ. ಇಲ್ಲಿ ಗ್ಯಾರಂಟಿ ಹೆಸರಲ್ಲಿ ಗ್ಯಾರಂಟಿಗಳನ್ನು ನೋಡ್ಕೊಳ್ಳಕ್ಕೆ ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಅವರಿಗೆಲ್ಲ ಪ್ರತಿಯೊಂದು ತಾಲೂಕು ದುಡ್ಡುಗಳು ಕೊಟ್ಟು, ಒಂದ್ ನಿಮಿಷ ವಿಧಾನಸೌಧದಲ್ಲಿ ಆಫೀಸ್ ಕೊಟ್ಟಿರ್ಲಿಲ್ವಾ? ಯಾವ ನೈತಿಕತೆ ತಪ್ಪಿದ್ರೆ ಈಗ ಕೊಡ್ತೀರಾ, ಕೊಡ್ತೀರಾ, ಅದು ಬಿಟ್ಟು 56 ಜನರಿಗೆ 122 ಕೋಟಿ ಜನರ ಟ್ಯಾಕ್ಸ್ ದುಡ್ಡು ಸರ್ ಇದು. ನಿಮ್ಮ ಗ್ಯಾರಂಟಿ ಕಾರ್ಯಕರ್ತರಿಗೆ ನೀವು ಕೊಡ್ತೀರಲ್ಲ, ಜನರ ದುಡ್ಡು ಕಾಂಗ್ರೆಸ್ ಪಕ್ಷದಿಂದ ಕೊಡ್ರಿ, ಜನರ ದುಡ್ಡು ಕೊಡ್ತೀರಾ?